ಧರ್ಮದರ್ಶಿ ತನ್ನ ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದಾನೆ. ಸಾಮಂತಾದಿ ಅರಸು ಮಕ್ಕಳನ್ನು ತನ್ನ ಮನೆಯ ಅಂಗಳದಲ್ಲಿ ಸೇರಿಸಿದ್ದಾನೆನ್ನುವ ವಿಷಯ ಬೇಹಿನಾಳುಗಳಿಂದ ತಿಳಿಯಿತು. ಮಾತೆಯಾಗಿರುವಂತಹ ಸತ್ಯವತಿ ದೇವಿಗೆ ವಂದಿಸಿ ಮಣಿಮಯವಾದ ವರೋಧವನ್ನ ಏರಿ ನೇರವಾಗಿ ಬಂದು ಸೇರಿದ್ದೆ ಸ್ವಯಂವರ ಮಂಟಪಕ್ಕೆ. ಅಬ್ಬಾ, ನಿಂತಿದ್ದಾರಲ್ಲ ಅರಸು ಮಕ್ಕಳು. ಚಕ್ರವರ್ತಿ ಪೀಠದ ಮುಂದೆ ತಲೆ ಬಾಗಿ ನಿಂತವರೆಲ್ಲ ಇಲ್ಲಿ ತಲೆ ಎತ್ತಿದ್ದಾರೆ. ಯಾಕಾಗಿ ಬಂದದ್ದು? ಗಂಗಾ ನದಿಯ ಸ್ನಾನದಿಂದಲಾಗಿ ತಮ್ಮ ಪಾಪವನ್ನ ತೊಳೆಯುವುದಕ್ಕೆ ಅಲ್ಲವ, ವಿಶ್ವನಾಥನ ದರ್ಶನಕ್ಕೆ. ಕಾಶಿ ರಾಜಕುಮಾರಿಯರನ್ನ ಮದುವೆಯಾಗುವ ಉದ್ದೇಶದಿಂದ ಸಂಘರ್ಷಕ್ಕಾಗಿ ಬಂದು ಸೇರಿದ್ದಾರೆ. ಮದ್ದರೆಯುತ್ತೇನೆ ತರಣ್ಣಿಪ್ಪತ್ತನ್ನು ನಿಮ್ಮ ಚಿತ್ತವನ್ನ ಇತ್ತ ಇಟ್ಟು ಆಲಿಸಿರಿ. ಕಾಳಗದ ಕಣದಲ್ಲಿ ನಾ ಕೆಳೈತೇನೆ ಅಂತಾದ್ರೆ ನನ್ನನ್ನ ಗೆಲ್ಲುವಂತಹ 8ನೆಯ ಬಂಟ ಚರಾಚರ ಪ್ರಪಂಚದಲ್ಲಿ ಮತ್ತೊಬ್ಬನಿಲ್ಲ. ಹಸ್ತಿನಾವತಿಯ ಮನೆ ಅಂಗಳದಲ್ಲಿ ನಿಂತು ಒಮ್ಮೆ ಬಿಲ್ಲನ್ನು ಟೇಕರಿಸಿದ್ರೆ ಸ್ವರ್ಗ ಲೋಕವೇ ಘಡಗಡನೆ ನಡುಗುತ್ತದೆ. ಅಂತಹ ಈ ಭೀಷ್ಮನಾಡುವಂತಹ ಮಾತಿನ ಕುರಿತಾಗಿ ನಿಮಗೆ ವಿಶ್ವಾಸ ಇದ್ದರೆ ನಿಮಗೆ ವಿಶ್ವಾಸ ಇದ್ದರೆ ಅಲ್ಲ, ಭವಿತವ್ಯದ ಕುರಿತಾಗಿ ಕನಸನ್ನ ಹೊತ್ತಿದ್ದೇ ಆದ್ರೆ ನಾ ತಂದಿರುವಂತಹ ಬಂಗಾರದ ರಥವನ್ನ ಸುರತರಂಗಿಣಿಯ ಸುಕುಮಾರನಂತ ಕಲಂತೆ ಪರಮರೌದ್ರದೊಳಿರಲು ಕಂಡು ಕಾಶೀಶ ಧರಣಿಯಳು ಪಡಮಟ್ಟು ನಡುಗೆ ಭಯದೊಳಗೆ ಕರುಣ ನಿಧಿ ಭಿನ್ನಪವ ಅವತರಿಸಬೇಕು. ಆಚಾರ್ಯ ಭೀಷ್ಮರಿಗೆ ಪ್ರತಾಪ ಸೇನನ ಪ್ರಣಾಮಗಳು. ಪ್ರತಾಪ ಸೇನನು ಹೌದು, ಏನು ಬಂದದ್ದು ಬಹಳ ಸಂತೋಷ ಆಯ್ತು. ಮುಖ ನೋಡಿದ್ರೆ ಹೇಳ್ತದೆ. ಏಯ್, ಏನು ಸ್ವಾಮಿ, ಏನು ಇಲ್ಲಿ ವಿಶೇಷ? ಹೆಮ್ಮಕ್ಕಳಿಗೆ ಸಂಯೋರ ಮಂಟಪವನ್ನು ಇದ್ದ ಮಕ್ಕಳೆಷ್ಟು? 3 ಹೆಮ್ಮಕ್ಕಳು. ಬಂದ ಅರಸು ಮಕ್ಕಳೆಷ್ಟು? ಸಾವಿರಾರು ಅರಸು ಮಕ್ಕಳು. ಅವರೆಲ್ಲ ನಿನ್ನ ಹೇಳಿಕೆಯ ಮೇರೆಗೆ ಬಂದದ್ದು ಹೌದು ತಾನೆ? ಹೌದು. ಯಾಕೆ ಹಸ್ತಿನಾವತಿಗೆ ಲೇಖನ ಮುಟ್ಟಿಸಲಿಲ್ಲ ಹೇಳು? ಕಳುಹಿಸಿದ್ದೇನೆ. ನೀ ಹೇಳಿದ್ರೆ ಎಷ್ಟು ಬಿಟ್ರೆ ಎಷ್ಟು? ನಿನ್ನ ಹೇಳಿಕೆಯಿಂದ ಹಸ್ತಿನಾವತಿಯ ಘನತೆ ಹೆಚ್ಚಬೇಕಾದದಿಲ್ಲ. ನೀ ಹೇಳಲಿಲ್ಲ ಎನ್ನುವ ಮಾತ್ರಕ್ಕೆ ನಮ್ಮ ಘನತೆ ಏನು ಕುಗ್ಗಿ ಹೋಗುವುದಿಲ್ಲ. ಇದೋ ಸ್ವಯಂವರ ಮಂಟಪಕ್ಕೆ ನಾನು ಬಂದಾಯಿತು. ಇನ್ನೇನಿದ್ರು ನನ್ನ ನಿರ್ಣಯದಂತೆ ಹೇಗೆ ಗೊತ್ತೋ? ಶಶಿಕುಲಾಧಿಪರುಗಳ ಶೌರ್ಯ ವೃಕ್ಷಗಳೊಳಗೆ ಫಲರೂಪನಾದರಿ ಗಜಕ್ಕೆ ವಸುದೆಯು ಸಕಲರಿಂ ಪೂಜ್ಯತೆಯಗೊಂಡಿರುವ ಸಂತಸುತ ಬಂದೀಗರ
ನುಡಿದರು. ಮಧ್ಯದಲ್ಲಿ ಕುಳ್ಳಿದ್ದ ಶಶಿಮುಖಿಯರು ಎನ್ನ ಪುರ ಕೊಯ್ವೆ ಈ ಕ್ಷಣದಿ ಅತಮ ವಿಕ್ರಮಿಗಳೆಲ್ಲರೂ ಜಯಿಸಬಹುದೆಂದ ಹರಿನಾದವಂ ಕೈದರು. ಶಶಿಕುಲ ಅಂತ ಹೇಳಿದ್ರೆ ಒಂದು ಶೌರ್ಯ ವೃಕ್ಷ ಇದ್ದ ಹಾಗೆ. ಆ ವೃಕ್ಷದಲ್ಲಿ ಫಲರೂಪದಂತಿರುವ ಅರಿಗಜಕ್ಕೆ ಪಂಚಾಸ್ಯನಾಗಿರುವಂತಹ ಶಂತನು ಸೂನು ಆಗಿರುವಂತಹ ಈ ಭೀಷ್ಮವನ್ನು ಮಾಡುವ ಕಾರ್ಯ ಏನು ಗೊತ್ತೋ? ನನ್ನ ರಥದಲ್ಲಿ ಕುಳಿತಿರುವಂತಹ ಮೂವರು ರಾಜಕುಮಾರಿಯರನ್ನ ನಾನು ಹಸ್ತಿನಾವತಿಗೆ ಕರೆಕೊಂಡು ಹೋಗುತ್ತೇನೆ. ಅಷ್ಟ ವಿಧದ ವಿವಾಹಗಳಲ್ಲಿ ರಾಕ್ಷಸೇ ಪದ್ಧತಿಯನ್ನು ಅದನ್ನೇ ಈ ಕ್ಷಣಕ್ಕೆ ಅನುಸರಿಸುತ್ತಾ ಇದ್ದೇನೆ. ನಾ ಕರೆಕೊಂಡು ಹೋಗುವಂತಹ ಈ ಕಾರ್ಯವನ್ನ ಪ್ರತಿಭಟಿಸುವ ಸಾಮರ್ಥ್ಯ ಇದ್ದವರಿದ್ರೆ ಬನ್ನಿ ಮುಂದೆ, ಬನ್ನಿ ಮುಂದೆ ಬನ್ನಿ. ಕೆಳಯ್ಯ ಕಾಶಿಪುರೇಶನಿಯ ಮೂಲೋಕದೊಳು ಭೀಷ್ಮಗಣೆ ಇಲ್ಲವಯ್ಯ. ಶಾಪ್ತಿ ಕುಲದಿ ಚಂದ್ರವಂಶರಸರು ಆಪ್ತಿಯೊಳು ತಾಮಸಕೀರ್ತಿಯುತರು. ಆಶೀಷ, ನಾವು ಆಡುವಂತಹ ಮಾತನ್ನ ಪ್ರೀತಿಯಿಂದ ಆಲಿಸಬೇಕು. ಸಮಸ್ತ ಧರಣಿ ಪಾಲಕರ ಪರವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಸರಿ. ಬಾರಂಚಿನ ಸೆಳೆಮಿಂಚಿನ ಗೊಂಚಲಿನೋಪಾದಿಯಲ್ಲಿ ಇಲ್ಲಿಯವರೆಗಾಗಿ ಬಂದವರು ಭೀಷ್ಮರು. ನಮಗೆ ಹಸ್ತಿನಾವತಿಯ ಮೇಲೆ ಅಭಿಮಾನ ಉಂಟು, ಭೀಷ್ಮರ ಮೇಲೆ ಗೌರವ ಉಂಟು. ಅವರಿಗೆ ಸರಿಸಾಟಿಯಾಗುವವರು ಮೂರು ಲೋಕದಲ್ಲಿಯೂ ಯಾರಿಲ್ಲ. ಆ ಕಾರಣಕ್ಕಾಗಿ ನಿಮ್ಮ 3 ಮಂದಿ ಹೆಣ್ಣು ಮಕ್ಕಳನ್ನ ಅವರೊಂದಿಗೆ ಕಳುಹಿಸಿಕೊಡುವುದಕ್ಕೆ ನಮ್ಮ ಒಪ್ಪಿಗೆ ಉಂಟೈ. ಕೇಳುತ್ತಾ ಅಯ್ಯೋ ದೇವರೇ, ಆರಂಭದಲ್ಲಿ ಇವು ಮಾತಾಡಿದ ನೋಡಿದ್ರೆ ಏನೋ ಪಾಲ್ಗೊಂಡಿದ್ದಾರೆ. ಶೌರ್ಯ ಅಂತ ಇದ್ದಿರಬೇಕು ಅಂತ ನಾನು ಭಾವಿಸಿದ್ದೆ. ಏನು ನೋಡು, ಹೇಳಯ್ಯ ಕಾಶಿಪುರೇಶನ ನುಡಿಯ ಭೂಲೋಕದೊಳ ಭೀಷ್ಮ ಗಣಯಿಲ್ಲವಯ್ಯ. ಭವಿಷ್ಯತಿ ನಿನ್ನಾತ್ಮ ಭವೇರ ನಿಮಗೆ ಪರಿಣಯಗೈದರೆ ಬಹುತೋಷ ನಮಗೆ. ನೀವು ಇಲ್ಲಿ ಬರುವುದಲ್ಲ, ಯಾವ್ದಾದ್ರು ಮದುವೆ ಶೋಭಾನೆ ಹಾಡು ಹೇಳಿಕೊಂಡು ಹೋಗುದೊಳ್ಳದು. ಇಲ್ಲಿಗೆ ಬಂದು ಭೀಷ್ಮನ ಕುರಿತಾಗಿ ಕಡೆ ನಡುಗುತ್ತಾ ಅವನು ಅಭಿಮಾನಿ ಆಗ್ಬಿಟ್ಟಿದೆ ನೀವು ಅಲ್ವಾ? ನನ್ನ ಅರ್ಥ ಆಗ್ತದೆ. ಹಾವಿನ ಹಲ್ಲನ್ನಾದ್ರೂ ಕೀಳುವುದಕ್ಕೆ ಹೋಗಿ ಹಾವು ಕಚ್ಚಿಕೊಂಡು ಸತ್ತು ತೊಂದರೆ ಇಲ್ಲ, ಹಾವಿನ ಸತ್ತು ಅಂತ ಆಗ್ತದೆ. ಬೇಡ, ಹರಿತವಾದಂತಹ ಕತ್ತಿಯಿಂದ ನಮ್ಮ ನಾಲಿಗೆಯನ್ನು ಕತ್ತರಿಸಿಕೊಂಡಾದ್ರೂ ಸತ್ತು ಬೇಸರ ಆಗುವುದಿಲ್ಲ. ಅಣ್ಣ ದೇಹಿ ಈ ವರ್ಷ ಒಂದು ನಾನು ಬದುಕಿಸಿಕೊಟ್ರು ಅಂತ ಯಾವಾಗ ಬೇಡ್ತಾನೆ ಅಂತ ಆದ್ರೆ ಆ ಬದುಕಿದ ಪ್ರಯೋಜನ. ಮೀಸೆ ಬರುವ ಜಾಗ ಉಂಟು ಪಾಪಿಗಳಿಗೆ, ಪಾಪಿಗೂ ಸರಿ ಮೀಸೆ ಬರಲಿಲ್ಲ. ಮೀಸೆ ಬಿಡುವುದಕ್ಕೆ ತಾಳಬೇಕಲ್ಲ ನಿಮಗೆಲ್ಲ. ಆ ಕಲ್ತಿದ್ದೀರ ಅಂತ ಬಂದಿದ್ದೀರಿ. ಹಾಗೆ ಹೇಗೆ ಅವ್ನು ಕರ್ಕೊಂಡು ಹೋಗ್ತಾನಲ್ಲ ಹೆಣ್ಮಕ್ಳನ್ನ, ಅವನ ಜೊತೆಗೆ ಹೋಗಿ ಬಹುಶಃ ಅವನಿಗೆ ಈ ಸಲ ಆಳುಗಳ ಸಮಸ್ಯೆ ಬಹಳ ಇದ್ದಿರಬೇಕು. ಆ ಹೆಂಗಸರ ಸೀರೆ ಕುಪ್ಪಸ ತೊಳೆಯುವುದಕ್ಕೆ ಜನ ಬೇಕು. ಆ ಕೆಲಸ ಮಾಡುವುದಕ್ಕೆ ನೀವು ಬಾಳ ಜವಾಬ್ದಾರಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನೀವು ಬಿಡುವುದು ಆಗ ನಾ ಬಿಡ್ತಾನೋ ಭೀಷ್ಮನಲ್ಲಿ ಮಾರುವುದೇ ಸುರರ ರೋರಗರೆಲ್ಲ ಪರಿಗಿಸಲಿ ಸಂಗರದಿ ಶಿರವನ್ನು ಹರಿದೆಳೆ ತಗೇನು ಬದಲಾಯಿರದವರೆಂದು ಮುಂದುವರಿಯಲು
ಪರಾಕ್ರಮ ಎನ್ನುವುದು ಅವನು ಒಬ್ಬರಿಗೆ ಈ ವರ್ಷ ಮಾರಾಟ ಆದದ್ದಲ್ಲ, ನಮ್ಮಲ್ಲ ಉಂಟು. ದೇವತೆಗಳು, ದಾನವರು, ಹೆಚ್ಚಾನು ಪ್ರಪಂಚದಲ್ಲಿ ಯಾವೆಲ್ಲ ಶಕ್ತಿಗಳುಂಟು ಆ ಎಲ್ಲ ಶಕ್ತಿಗಳು ಪರೀಕ್ಷಿಸಲಿ. ಇವತ್ತು ಭೀಷ್ಮನು ದೂರದಲ್ಲಿ ಮಾಡಿಸಿ ಹೆಣ್ಣು ಮಕ್ಕಳನ್ನು ನಾನು ಕಂಡುಕೊಂಡು ಹೋಗ್ತೇನೆ. ನಾಲಿಗೆ ತಿರುಗಿಸಿದ ಕ್ಷಣ ಮಾತಾಡುವುದಿಲ್ವೋ ಹೊಗಳುವುದು ಅಂತ ಆಗ್ತದೆ. ಇಷ್ಟೊತ್ತು ನೀನು ಮಾತಾಡಿದ್ದಲ್ಲ, ಅದೇ ಮಾಡಿದ್ದು ಹೊಗಳಿತ್ತು. ದುರಪರಾಕ್ರಮ ಏನು ಭೀಷ್ಮನಲ್ಲಿ ಮಾರಿಹುದೆ. ಏನು ಈ ವರ್ಷ ಮಾರಾಟ ಆದದ್ದ? ಈ ವರ್ಷ ಅಲ್ಲ, ಪ್ರತಿ ವರ್ಷ ಭೀಷ್ಮನಿಗೆ ಮಾರಾಟ ಆದದ್ದು. ನಿನ್ನಂತವನಿಗಲ್ಲ. ಕೈ ಸೋತು ಬಿದ್ದ ನಿನ್ನ ರುಂಡ ಬಿಂಡವನ್ನು ಬೇರಿಸಬಹುದಾಗಿತ್ತು. ಆದ್ರೆ ನಿನ್ನ ಸಂಸ್ಕಾರ ಭೀಷ್ಮನ ತಲುವೆ ಅಲ್ಲ. ಹೋಗು, ನನ್ನ ಔದಾರ್ಯದ ಭಿಕ್ಷೆ ಇದು. ಎಲ್ಲಾದರೂ ಬದುಕಬೇಕು. ನಿನ್ನ ಜನ್ಮಕ್ಕಿಷ್ಟು. ಇಲ್ಲಿ ಬಂದ ಕಾಲಕ್ಕೆ ನಿನ್ನ ಯಜಮಾನಿಕೆ ಯಾರಲ್ಲಿ ಮಾಡುವುದಂತುಂಟು. ನಿನಗಿಂತ ಕೆಳಗಿನವರಲ್ಲಿ ಯಜಮಾನಿಕೆ ಮಾಡುವುದು ಯಜಮಾನಿಕೆ ಅಲ್ವೋ? ನಿನಗಿಂತ ಹಿರಿಯವರು ಬಂದಾಗ ಅಲ್ಲೇ ಯಜಮಾನಿಕೆ ಮಾಡಬೇಕು. ಆದ್ರೆ ನಿನ್ನ ಯಜಮಾನಿಕೆ ಪಣ ಯಾರಲ್ಲಿ? ಬದಲು ಮಾಡುವುದಿದ್ರೆ ಈಗ ಬದಲು ಮಾಡಬೇಕಿತ್ತು. ಎಷ್ಟೊತ್ತಿಗೋ ಬಂದ್ಕೊಂಡು ಎಷ್ಟೊತ್ತಿಗೋ ಮಾತಾಡುವುದಿದ್ರೆ ಈಗ ಮಾತಾಡ. ಏನು ಬಟ್ಟೆ ತೊಳಿಲಿಕ್ಕೆ ತಾವು ಹೋಗಬೇಕು, ಬಟ್ಟೆ ತೊಳೆಯೋದಕ್ಕೆ ಹೋಗ್ತೇವೆ. ಆದ್ರೆ ನೀರೆತ್ತುವುದಕ್ಕೊಂದು ಜನ ಬೇಕಿತ್ತು. ಇವತ್ತು ಬರುವುದಲ್ಲ, ಬರಲೇಬೇಕು. ನನಗೆ ಇವತ್ತು ಗೊತ್ತಾಯ್ತು. ಕೆಲವರೆಲ್ಲ ಹೇಳುದು ಮೀಸೆ ಬರುವುದಕ್ಕೆ ಜಾಗ ಇದ್ರೆ ಮೀಸೆ ಬರುವುದಕ್ಕೆ ಆಗುದಿಲ್ಲ ಏನೋ ಹಾಗೆ. ಕೆಲವರು ಮುಖ ಅಡಿಯಾಗಿ ಕೆಳಗೆ ಬಿದ್ರೆ ಮೀಸೆ ಮೊಣ್ಣಾಗುವುದಿಲ್ಲ ಏನೋ ಹಾಗೆ ಗರ್ಭದಿಂದ ಹೇಳಿಕೊಳ್ಳುದು. ನಾಚಿಕೆ ಆಗ್ಬೇಕು. ಅವರು ಬದಲಾಗುವುದಿಲ್ಲ. ಇವರ ಜನ್ಮಕ್ಕಿಷ್ಟು. ಶಿರವ ತಗ್ಗಿಸಿಕೊಂಡು ಫಲ ಅಂತರಂಗದಿ, ಶಿರವ ತಗ್ಗಿಸಿಕೊಂಡು ಖಳ ಅಂತರಂಗದಿ, ಪರಮ ಕ್ರೋಧವ ತಾಳುತ್ತಾಗ, ಖಳ ಅಂತರಂಗದಿ ಪರಮ ಕ್ರೋಧವ ತಾಳುತ್ತಾಗ, ತಿರುಗಿ ಕನ್ನಯ್ಯ ಪುರ ಕೈದ, ತಿರುಗಿ ಕನ್ನಯ್ಯ ಪುರ ಕೈದ, ಇದ್ದಲು ಸರ್ವಧರಣಿ ಪಾಲರು ಕೊಂಡಾಡಿದರು, ಸರ್ವಧರಣಿ ಪಾಲರು ಕೊಂಡಾಡಿದರು. ಕನ್ಯೆಯರ ಕೈ ಪಿಡಿದು ಎನ್ನ ಕುಲ ಕೋಟಿಯನು ಧನ್ಯರಾಗುವ ತೆರನ ಮಾಡುವುದು. ಇನ್ನು ತಮ್ಮಿಷ್ಟಗಳು ಒಂದ ತರಗೈಯಬೇಕೆಂದು ತಿರುಗಾಶೀಷಗೆಂದರಾಗುವರು. ಆಚಾರ್ಯರೇ, ಪ್ರತಾಪಸೇನ, ಮತ್ತೊಮ್ಮೆ ಮಗದೊಮ್ಮೆ ಮಾಡಿದ ಅವರಲ್ಲಿ ವಂದಿಸಿಕೊಳ್ತಾ ಇದ್ದೇನೆ. ನಾನಿಟ್ಟ ಪಣದಂತೆ ಬಂದಿರುವ ಸಾವಿರಾರು ಅರಸು ಮಕ್ಕಳನ್ನ ನೀವು ಗೆದ್ದವರಿದ್ದೀರಿ. ಕೇವಲ ಯುದ್ಧ ಮುಖೇನ ಅಷ್ಟೇ ಅಲ್ಲ, ಅವರ ಮನಸ್ಸನ್ನ ಗೆದ್ದವರು ನೀವಿದ್ದೀರಿ. ಹಾಗಿರುವಾಗ ನನ್ನ 3 ಹೆಣ್ಮಕ್ಕಳನ್ನ ನಿಮ್ಮ ಕೈಗೆ ಒಪ್ಪಿಸ್ತಾ ಇದ್ದೇನೆ. ನೀವು ನಮ್ಮ ಹೆಣ್ಮಕ್ಕಳ ಮುಂದಿನ ಭವಿಷ್ಯವನ್ನ ನಿಮ್ಮ ಇಚ್ಛೆಯಂತೆ ನೀವು ನಡೆಯಬೇಕು. ಆಗಲಿ. ಒಪ್ಪಿರುವಂತಹ ರಾಜಕುಮಾರಿಯರನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡಿದ್ದೇನೆ. ಹಸ್ತಿನಾವತಿಗೆ ಕರೆಕೊಂಡು ಹೋಗಿ ಶುಭ ಮುಹೂರ್ತವನ್ನ ನೋಡಿ ಮದುವೆಯನ್ನು ನಿಶ್ಚಯಿಸುತ್ತೇನೆ. ಅಲ್ಲಿವರೆಗಾಗಿ ಬಂದು ಮಕ್ಕಳನ್ನು ಹರಸಿದ್ರಾಯ್ತು.